ಜೀವನವೆಂಬುದು ಒಂದು ನಿರಂತರ ಪ್ರಯಾಣ ಮತ್ತು ಈ ಪ್ರಯಾಣದಲ್ಲಿ ನಾವು ಪ್ರತಿದಿನವೂ ಹೊಸ ವಿಷಯಗಳನ್ನು ಕಲಿಯುತ್ತಾ ಸಾಗಬೇಕು. ಆದರೆ ಗಮನಿಸಿ, ಇಂದಿನ ಓಟದ ಜಗತ್ತಿನಲ್ಲಿ ನಮಗೆಲ್ಲರಿಗೂ ಹೊಸ ವಿಷಯಗಳನ್ನು ಕಲಿಯಲು ಸಮಯವೇ ಇಲ್ಲ ಎಂಬ ದೊಡ್ಡ ಕೊರಗಿದೆ. ಯಾವುದೇ ಹೊಸ ಕೌಶಲವನ್ನು ನೋಡಿದಾಗ ಅದು ನಮಗೆ ಬೆಟ್ಟದಂತೆ ಭಾಸವಾಗುತ್ತದೆ. ಆ ಬೆಟ್ಟವನ್ನು ಹತ್ತುವುದು ಹೇಗೆ ಎಂಬ ಯೋಚನೆಯಲ್ಲೇ ನಾವು ಮೊದಲ ಹೆಜ್ಜೆಯನ್ನೇ ಇಡುವುದಿಲ್ಲ. ಯೋಚನೆ ಮಾಡಿ, ನಾವು ಆರಂಭಿಸದೆಯೇ ಸೋಲೊಪ್ಪಿಕೊಳ್ಳುತ್ತಿದ್ದೇವಾ? ನೋಡಿ, ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲು ನಾವಿಂದು ಕೌಶಲ್ಯ ಕಲಿಕೆಯ ಕಲೆಯ ಬಗ್ಗೆ ಮತ್ತು ಕೇವಲ 20 ಗಂಟೆಗಳ ಅದ್ಭುತ ಸೂತ್ರದ ಬಗ್ಗೆ ಅತ್ಯಂತ ವಿವರವಾಗಿ ತಿಳಿದುಕೊಳ್ಳೋಣ. ಬನ್ನಿ. ಆಡಿಯೋ ಇನ್ಸೈಟ್ಸ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾವಿಂದು ಕೌಶಲ ಕಲಿಕೆಯನ್ನು ಸುಲಭವಾಗಿಸುವ ಮತ್ತು ನಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಾಯಿಸುವ 20 ಗಂಟೆಗಳ ಸೂತ್ರದ ಬಗ್ಗೆ ಅತ್ಯಂತ ಸುದೀರ್ಘವಾಗಿ ಮತ್ತು ಗಂಭೀರವಾಗಿ ಚಿಂತನೆ ನಡೆಸೋಣ. ಭಾಗ 1. ಬೆಟ್ಟದಂತಹ ಕೌಶಲವನ್ನು ಕರಗಿಸುವ ಡಿಕನ್ಸ್ಟ್ರಕ್ಷನ್ ಸೂತ್ರ. ನಮ್ಮ ಕಣ್ಣ ಮುಂದೆ ಯಾವುದೇ ಹೊಸ ವಿಷಯ ಬಂದಾಗ ಅದು ನಮಗೆ ಬೆಟ್ಟದಷ್ಟು ದೊಡ್ಡದಾಗಿ ಕಾಣಿಸುತ್ತದೆ. ಅದನ್ನು ಕಲಿಯಲು ಸಾಧ್ಯವೇ ಇಲ್ಲ ಎಂಬ ಭಯ ನಮ್ಮ ಮನಸ್ಸಿನಲ್ಲಿ ಮೂಡುತ್ತದೆ. ಯಾವುದೇ ಮಗು ಒಂದು ದೊಡ್ಡ ಗೋಡೆಯನ್ನು ನೋಡಿದಾಗ ನಾನು ಇದರ ಮೇಲೆ ಹೇಗೆ ಹತ್ತಲಿ ಎಂದು ಯೋಚಿಸಿ ಪ್ರಯತ್ನವನ್ನೇ ಕೈಬಿಡುತ್ತದೆಯೋ ಹಾಗೆಯೇ ನಾವು ಕೂಡ ಹೊಸ ವಿಷಯಗಳನ್ನು ಕಲಿಯುವಾಗ ಮಾಡುತ್ತೇವೆ. ಆದರೆ ನಿಮಗೆ ಆಶ್ಚರ್ಯವಾಗಬಹುದು, ಯಾವುದೇ ಕೌಶಲ ಎಂಬುದು ಕೇವಲ ಒಂದೇ ಒಂದು ಒಂಟಿ ಕಲ್ಲಲ್ಲ. ಅದು ಅನೇಕ ಸಣ್ಣ ಸಣ್ಣ ಇಟ್ಟಿಗೆಗಳಿಂದ ನಿರ್ಮಿತವಾದ ಗೋಡೆಯಂತೆ ಇರುತ್ತದೆ. ಉದಾಹರಣೆಗೆ, ಯಾರಾದರೂ ಚಿತ್ರಕಲೆ ಕಲಿಯಬೇಕೆಂದು ಯೋಚಿಸಿದರೆ ಅವರು ಇಡೀ ಚಿತ್ರಕಲೆಯನ್ನು ಒಂದೇ ಬಾರಿಗೆ ನೋಡುತ್ತಾರೆ. ಆಗ ಅವರ ಮನಸ್ಸಿನಲ್ಲಿ ಮುಖದ ಚಿತ್ರ ಬಿಡಿಸುವುದು, ಕಣ್ಣುಗಳನ್ನು ರಚಿಸುವುದು, ಕೂದಲಿನ ವಿನ್ಯಾಸ, ಛಾಯಾಗ್ರಹಣ ಅಥವಾ ಶೇಡಿಂಗ್ ಮಾಡುವುದು, ಬಣ್ಣಗಳ ಸಂಯೋಜನೆ ಮತ್ತು ಮಾನವ ದೇಹದ ವಿನ್ಯಾಸ ಇವೆಲ್ಲವೂ ಒಟ್ಟಿಗೆ ನೆನಪಾಗುತ್ತವೆ. ಇಷ್ಟೆಲ್ಲಾ ಕೆಲಸಗಳನ್ನು ಒಟ್ಟಿಗೆ ಕಂಡಾಗ ಮೆದುಳು ತಕ್ಷಣವೇ ಇದು ನಮಗೆ ಸಾಧ್ಯವಿಲ್ಲ ಎಂದು ಕಠಿಣ ತೀರ್ಮಾನಕ್ಕೆ ಬಂದುಬಿಡುತ್ತದೆ. ಆದರೆ ಅದೇ ವ್ಯಕ್ತಿ ಇಡೀ ಕೌಶಲವನ್ನು ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸಿದರೆ ಪ್ರತಿಯೊಂದು ಅತ್ಯಂತ ಸುಲಭವಾಗಿ ಕಾಣಿಸಲು ಆರಂಭವಾಗುತ್ತದೆ. ಮೊದಲು ಕೇವಲ ವೃತ್ತಗಳನ್ನು ಬಿಡಿಸುವುದು, ನಂತರ ಸರಳ ರೇಖೆಗಳನ್ನು ಎಳೆಯುವುದು, ತದನಂತರ ಸಾಮಾನ್ಯ ಆಕಾರಗಳನ್ನು ಕಲಿಯುವುದು ಮತ್ತು ಕೊನೆಯದಾಗಿ ಯಾವುದೇ ವಸ್ತುವಿನ ಹೊರರೇಖೆಯನ್ನು ಬಿಡಿಸುವುದನ್ನು ಕಲಿಯಬೇಕು. ಗಮನಿಸಿ, ಈಗ ಕೆಲಸವು ಅತ್ಯಂತ ಚಿಕ್ಕದಾಗಿ ಮತ್ತು ಸುಲಭವಾಗಿ ಪರಿಣಮಿಸಿದೆ. ಇದನ್ನೇ ನಾವು ಡಿಕನ್ಸ್ಟ್ರಕ್ಷನ್ ಅಥವಾ ಬಿಡಿಭಾಗಗಳಾಗಿ ವಿಂಗಡಿಸುವ ಪ್ರಕ್ರಿಯೆ ಎಂದು ಕರೆಯುತ್ತೇವೆ. ಯೋಚನೆ ಮಾಡಿ, ಯಾವುದೇ ದೊಡ್ಡ ವಸ್ತುವನ್ನು ಚಿಕ್ಕ ಭಾಗಗಳಾಗಿ ಒಡೆದಾಗ ನಮ್ಮ ಮೆದುಳು ಅದನ್ನು ಅತ್ಯಂತ ಸರಳ ಎಂದು ಒಪ್ಪಿಕೊಳ್ಳುತ್ತದೆ. ನಮ್ಮ ಮೆದುಳಿಗೆ ಸಣ್ಣ ಸಣ್ಣ ಕೆಲಸಗಳೆಂದರೆ ತುಂಬಾ ಇಷ್ಟ. ಅದೇ ದೊಡ್ಡ ಮತ್ತು ಕಠಿಣ ಕೆಲಸಗಳನ್ನು ಒಟ್ಟಿಗೆ ನೋಡಿದಾಗ ಮೆದುಳಿಗೆ ಸೋಮಾರಿತನ ಆವರಿಸುತ್ತದೆ. ಆದ್ದರಿಂದ ನೀವು ಯಾವುದೇ ಕೌಶಲವನ್ನು ಕಲಿಯಲು ಬಯಸಿದರೆ ನಿಮ್ಮ ಮೊದಲ ಆದ್ಯತೆ ನೇರವಾಗಿ ಕಲಿಯುವುದಲ್ಲ, ಬದಲಿಗೆ ಆ ಕೌಶಲವನ್ನು ಸಣ್ಣ ಭಾಗಗಳಾಗಿ ಒಡೆಯುವುದಾಗಿರಬೇಕು. ಒಂದು ಸುಂದರವಾದ ಮನೆಯನ್ನು ನಿರ್ಮಿಸುವಾಗ ಕೆಲಸಗಾರರು ಒಂದೇ ದಿನದಲ್ಲಿ ಇಡೀ ಮನೆಯನ್ನು ಕಟ್ಟಿ ಮುಗಿಸುವುದಿಲ್ಲ. ಮೊದಲು ಭೂಮಿಯನ್ನು ಸಿದ್ಧಪಡಿಸಲಾಗುತ್ತದೆ, ನಂತರ ಅಡಿಪಾಯ ಹಾಕಲಾಗುತ್ತದೆ, ಗೋಡೆಗಳನ್ನು ಕಟ್ಟಲಾಗುತ್ತದೆ, ಚಾವಣಿ ನಿರ್ಮಿಸಲಾಗುತ್ತದೆ ಮತ್ತು ಕೊನೆಯದಾಗಿ ಬಣ್ಣ ಬಳಿಯಲಾಗುತ್ತದೆ. ಮೊದಲ ದಿನವೇ ಇಡೀ ಮನೆಯನ್ನು ನೋಡಿ ನಾನು ಇದನ್ನು ಹೇಗೆ ನಿರ್ಮಿಸಲಿ ಎಂದು ಯೋಚಿಸಿದರೆ ಆ ಮನೆ ಎಂದಿಗೂ ಪೂರ್ಣಗೊಳ್ಳುವುದಿಲ್ಲ. ಆದರೆ ದಿನದ ಕೆಲಸವನ್ನು ಮಾತ್ರ ಗಮನಿಸಿದಾಗ ಆ ಕೆಲಸವು ಸರಳವಾಗಿ ಪೂರ್ಣಗೊಳ್ಳುತ್ತಾ ಸಾಗುತ್ತದೆ. ನಮ್ಮ ಕಲಿಕೆಯ ಹಾದಿಯೂ ಕೂಡ ಇದೇ ರೀತಿಯಾಗಿದೆ. ನಮ್ಮ ಸಮಾಜದಲ್ಲಿ ಅನೇಕರು ಇಂಗ್ಲಿಷ್ ಭಾಷೆಯನ್ನು ಸರಾಗವಾಗಿ ಮಾತನಾಡಲು ಬಯಸುತ್ತಾರೆ. ಆದರೆ ಅವರು ನೇರವಾಗಿ ದೊಡ್ಡ ಚಿತ್ರಪಟಗಳ ನಟರಂತೆ ಮಾತನಾಡಲು ಬಯಸುತ್ತಾರೆ. ಈ ಕಾರಣದಿಂದಲೇ ಅವರು ಆರಂಭಿಸುವುದೇ ಇಲ್ಲ. ಆದರೆ ಇಂಗ್ಲಿಷ್ ಭಾಷೆ ಎಂಬುದು ಕೇವಲ ಒಂದೇ ಕೌಶಲವಲ್ಲ. ಅದರೊಳಗೆ ಪದಸಂಪತ್ತು, ಆಲಿಸುವಿಕೆ, ಉಚ್ಚಾರಣೆ, ವಾಕ್ಯ ರಚನೆ ಮತ್ತು ಆತ್ಮವಿಶ್ವಾಸದಂತಹ ಅನೇಕ ಸಣ್ಣ ಕೌಶಲಗಳು ಅಡಗಿವೆ. ಒಂದು ವೇಳೆ ಯಾರಾದರೂ ಪ್ರತಿದಿನ ಕೇವಲ 10 ಹೊಸ ಪದಗಳನ್ನು ಕಲಿಯಲು ಗಮನ ಹರಿಸಿದರೆ ಅವರ ಕೆಲಸ ಅತ್ಯಂತ ಸುಲಭವಾಗುತ್ತದೆ. ಏಕೆಂದರೆ ಮೆದುಳಿಗೆ ಯಾವಾಗಲೂ ಸ್ಪಷ್ಟತೆ ಬೇಕು. ಒಂದು ವೇಳೆ ನಾನು ನಿಮಗೆ ಹೋಗಿ ಯಶಸ್ಸನ್ನು ಸಾಧಿಸಿ ಎಂದು ಹೇಳಿದರೆ ನಿಮಗೆ ಏನೂ ಅರ್ಥವಾಗುವುದಿಲ್ಲ. ಆದರೆ ಇಂದಿನ ದಿನ ಕೇವಲ 20 ನಿಮಿಷಗಳ ಕಾಲ ಅಭ್ಯಾಸ ಮಾಡಿ ಎಂದು ಹೇಳಿದರೆ ನಿಮಗೆ ಏನು ಮಾಡಬೇಕೆಂಬ ಕಲ್ಪನೆ ಸಿಗುತ್ತದೆ. ಇದೇ ಕಾರಣಕ್ಕೆ ದೊಡ್ಡ ಗುರಿಗಳು ಜನರನ್ನು ಹೆದರಿಸುತ್ತವೆ ಮತ್ತು ಸಣ್ಣ ಕೆಲಸಗಳು ಕೆಲಸ ಮಾಡಲು ಪ್ರೇರೇಪಿಸುತ್ತವೆ. ಮಗುವೊಂದು ಸೈಕಲ್ ಕಲಿಯುವಾಗ ಮೊದಲ ದಿನವೇ ಬ್ಯಾಲೆನ್ಸ್ ಮಾಡುವುದು, ತಿರುವುಗಳಲ್ಲಿ ತಿರುಗಿಸುವುದು, ಬ್ರೇಕ್ ಹಾಕುವುದು ಮತ್ತು ವೇಗವಾಗಿ ಓಡಿಸುವುದನ್ನು ಕಲಿಯುವುದಿಲ್ಲ. ಮೊದಲು ಮಗು ಸೈಕಲ್ ಮೇಲೆ ಕೂರಲು ಕಲಿಯುತ್ತದೆ, ನಂತರ ಪೆಡಲ್ ತುಳಿಯಲು ಕಲಿಯುತ್ತದೆ, ಆಮೇಲೆ ಬ್ಯಾಲೆನ್ಸ್ ಮಾಡುವುದನ್ನು ಕಲಿಯುತ್ತದೆ. ಎಲ್ಲವನ್ನೂ ಒಂದೇ ದಿನ ಕಲಿಯಬೇಕಾಗಿ ಬಂದರೆ ಆ ಮಗು ಸೈಕಲ್ ಕಲಿಯುವುದನ್ನೇ ಬಿಟ್ಟುಬಿಡಬಹುದು. ಗಮನಿಸಿ, ಕಂಪ್ಯೂಟರ್ ಕೋಡಿಂಗ್ ಕಲಿಯುವಾಗಲೂ ಸಹ ಇದೇ ಆಗುತ್ತದೆ. ಕೋಡಿಂಗ್ ಎಂದ ತಕ್ಷಣ ಮನಸ್ಸಿನಲ್ಲಿ ಭಾಷೆಗಳು, ಪ್ರಾಜೆಕ್ಟ್ಗಳು, ತರ್ಕಗಳು ಮತ್ತು ದೋಷಗಳನ್ನು ಸರಿಪಡಿಸುವುದು ಮುಂತಾದ 1000 ಯೋಚನೆಗಳು ಬರುತ್ತವೆ. ಇದರಿಂದಾಗಿ ಜನ ಕೇವಲ ವಿಡಿಯೋಗಳನ್ನು ಉಳಿಸಿಕೊಳ್ಳುತ್ತಾರೆಯೇ ವಿನಃ ಕಲಿಯುವುದಿಲ್ಲ.
ಆದರೆ ಅದೇ ವ್ಯಕ್ತಿ ಕೀಬೋರ್ಡ್ ಮೇಲೆ ವೇಗವಾಗಿ ಟೈಪ್ ಮಾಡುವುದು, ನಂತರ ವೇರಿಯಬಲ್ಗಳನ್ನು ಅರ್ಥಮಾಡಿಕೊಳ್ಳುವುದು, ಆಮೇಲೆ ಕಂಡೀಷನ್ಗಳನ್ನು ಕಲಿಯುವುದು ಎಂದು ಬಿಡಿಭಾಗಗಳಾಗಿ ಕರಗಿಸಿದರೆ ಹಾದಿ ಅತ್ಯಂತ ಸ್ಪಷ್ಟವಾಗಿ ಕಾಣಿಸುತ್ತದೆ. ಹಾದಿ ಸ್ಪಷ್ಟವಾದಾಗ ಭಯ ಕಡಿಮೆಯಾಗುತ್ತದೆ. ಭಾಗ 2: ಆದ್ಯತೆಯ ನಿಯಮ ಮತ್ತು ತಜ್ಞರ ರಹಸ್ಯ. ಪ್ರತಿಯೊಂದು ಕೌಶಲದಲ್ಲೂ ಕೆಲವು ಭಾಗಗಳು ಅತ್ಯಂತ ಮುಖ್ಯವಾಗಿರುತ್ತವೆ ಮತ್ತು ಕೆಲವು ಭಾಗಗಳು ಆಮೇಲೆ ಉಪಯುಕ್ತವಾಗುತ್ತವೆ. ಬುದ್ಧಿವಂತರು ಮೊದಲು ಮುಖ್ಯವಾದ ವಿಷಯಗಳನ್ನು ಕಲಿಯುತ್ತಾರೆ, ನಂತರದ ವಿಷಯಗಳನ್ನು ಆಮೇಲೆ ನೋಡಿಕೊಳ್ಳುತ್ತಾರೆ. ನಿಮಗೆ ಈಜುವುದನ್ನು ಕಲಿಯಬೇಕಿದ್ದರೆ ಮೊದಲ ದಿನವೇ ಆಳಕ್ಕೆ ಧುಮುಕುವುದು ಅಥವಾ ವೇಗವಾಗಿ ಈಜುವುದು ಅಗತ್ಯವಿಲ್ಲ. ಮೊದಲು ನೀರಿನಲ್ಲಿ ಆರಾಮವಾಗಿ ಇರುವುದನ್ನು ಕಲಿಯಬೇಕು. ಅದನ್ನು ಕಲಿತರೆ ಸಾಕು, ಉಳಿದ ವಿಷಯಗಳು ತಾವಾಗಿಯೇ ಬರುತ್ತವೆ. ಆದರೆ ಹೆಚ್ಚಿನವರು ಆರಂಭದಲ್ಲೇ ಮುಂದುವರೆದ ವಿಷಯಗಳನ್ನು ಕಲಿಯಲು ಹೋಗಿ ಗೊಂದಲಕ್ಕೆ ಒಳಗಾಗುತ್ತಾರೆ. ನಿಮಗೆ ಆಶ್ಚರ್ಯವಾಗಬಹುದು, ನಾವು ತಜ್ಞರನ್ನು ವೇದಿಕೆಯ ಮೇಲೆ ಹಾಡುವುದನ್ನು ನೋಡಿದಾಗ ಅವರಲ್ಲಿ ಅದ್ಭುತ ಪ್ರತಿಭೆ ಇದೆ ಎಂದು ಭಾವಿಸುತ್ತೇವೆ. ಆದರೆ ಅವರ ಹಿಂದೆ ಇರುವ ಸಣ್ಣ ಸಣ್ಣ ಕೌಶಲಗಳು ನಮಗೆ ಕಾಣಿಸುವುದಿಲ್ಲ. ಅವರ ವರ್ಷಗಟ್ಟಲೆಯ ಅಭ್ಯಾಸ, ಧ್ವನಿಯ ನಿಯಂತ್ರಣ, ಉಸಿರಾಟದ ಶೈಲಿ ಮತ್ತು ತಾಳಲಯದ ಅಭ್ಯಾಸಗಳು ನಮಗೆ ಕಾಣಿಸುವುದೇ ಇಲ್ಲ. ನಾವು ಕೇವಲ ಅಂತಿಮ ಫಲಿತಾಂಶವನ್ನು ನೋಡುತ್ತೇವೆ. ಈ ಕಾರಣಕ್ಕಾಗಿಯೇ ಕೌಶಲವು ನಮಗೆ ಪರ್ವತದಂತೆ ಕಾಣುತ್ತದೆ. ಆದರೆ ಅದು ಪರ್ವತವಲ್ಲ, ಕೇವಲ ಸಣ್ಣ ಸಣ್ಣ ಕಲ್ಲುಗಳ ರಾಶಿಯಷ್ಟೇ. ಮಕ್ಕಳು ವಿಡಿಯೋ ಗೇಮ್ ಆಡುವಾಗಲೂ ಸಹ ಇದೇ ನಿಯಮ ಅನ್ವಯವಾಗುತ್ತದೆ. ಮೊದಲ ದಿನವೇ ಗೇಮ್ ಎಲ್ಲಾ ನಿಯಮಗಳನ್ನು ಕಲಿಸುವುದಿಲ್ಲ ಅಥವಾ ಅಂತಿಮ ಬಾಸ್ ಜೊತೆ ಹೋರಾಡಲು ಬಿಡುವುದಿಲ್ಲ. ಹಂತ ಹಂತವಾಗಿ ಸಾಗುವ ಕಾರಣ ಮಗು ಸುಲಭವಾಗಿ ಕಲಿಯುತ್ತದೆ. ಆದರೆ ನಿಜ ಜೀವನದಲ್ಲಿ ನಾವೇ ನಮ್ಮನ್ನು ಮೊದಲ ದಿನವೇ ಅಂತಿಮ ಬಾಸ್ ಮುಂದೆ ನಿಲ್ಲಿಸಿಕೊಂಡು ಕೌಶಲ ಕಲಿಯುವುದು ಕಷ್ಟ ಎಂದು ದೂರಲು ಆರಂಭಿಸುತ್ತೇವೆ. ಇದು ಕೌಶಲದ ತಪ್ಪಲ್ಲ, ನಮ್ಮ ಕಲಿಯುವ ದಾರಿಯ ತಪ್ಪು. ಪಬ್ಲಿಕ್ ಸ್ಪೀಕಿಂಗ್ ಅಥವಾ ಸಭೆಯ ಮುಂದೆ ಮಾತನಾಡುವುದನ್ನು ಕಲಿಯುವಾಗ ಮೊದಲು ಕನ್ನಡಿಯ ಮುಂದೆ ಮಾತನಾಡುವುದು, ನಂತರ ಮೊಬೈಲ್ ಕ್ಯಾಮೆರಾದಲ್ಲಿ ರೆಕಾರ್ಡ್ ಮಾಡುವುದು, ಆಮೇಲೆ ಇಬ್ಬರ ಮುಂದೆ ಮಾತನಾಡುವುದು, ನಂತರ 5ರ ಮುಂದೆ ಮತ್ತು ಕೊನೆಯದಾಗಿ ಸಣ್ಣ ಗುಂಪಿನಲ್ಲಿ ಮಾತನಾಡುವುದನ್ನು ಕಲಿಯಬೇಕು. ಈ ರೀತಿ ಮಾಡಿದಾಗ ಇಡೀ ಕಾಡನ್ನು ನೋಡುವ ಬದಲು ಕೇವಲ ಮುಂದಿನ ಹೆಜ್ಜೆಯನ್ನು ಮಾತ್ರ ನೋಡಿದಂತಾಗುತ್ತದೆ. ಭಾಗ 3: ಮಾಹಿತಿ ಮತ್ತು ಕೌಶಲದ ವ್ಯತ್ಯಾಸ ಹಾಗೂ ಕೇವಲ ಅಭ್ಯಾಸದ ಶಕ್ತಿ. ನೋಡಿ, ಮಾಹಿತಿಯನ್ನು ಸಂಗ್ರಹಿಸುವುದು ಮತ್ತು ಕೌಶಲವನ್ನು ಬೆಳೆಸಿಕೊಳ್ಳುವುದು ಎರಡು ಬೇರೆ ಬೇರೆ ವಿಷಯಗಳಾಗಿವೆ. ಅನೇಕರು ಕೇವಲ ವಿಡಿಯೋಗಳನ್ನು ನೋಡುವುದರಿಂದ ಅಥವಾ ಪುಸ್ತಕಗಳನ್ನು ಓದುವುದರಿಂದ ತಮಗೆ ಆ ಕೌಶಲ ಬಂದಿದೆ ಎಂದು ಭಾವಿಸುತ್ತಾರೆ. ನಾವು ವಿಡಿಯೋಗಳನ್ನು ನೋಡುವಾಗ ನಮ್ಮದೇ ಆದ ಕಂಫರ್ಟ್ ಝೋನ್ನಲ್ಲಿ ಇರುತ್ತೇವೆ ಮತ್ತು ನಮ್ಮನ್ನು ಯಾರೂ ಪ್ರಶ್ನಿಸುತ್ತಿರುವುದಿಲ್ಲ. ನಮಗೆ ನಾವು ಪ್ರಗತಿ ಹೊಂದುತ್ತಿದ್ದೇವೆ ಎಂದು ಅನಿಸುತ್ತದೆ. ಆದರೆ ನಾವೇ ಸ್ವತಃ ಕೆಲಸ ಮಾಡಲು ಕುಳಿತಾಗ ಮಾತ್ರ ನಿಜವಾದ ಸತ್ಯ ಹೊರಬರುತ್ತದೆ. ವಿಡಿಯೋದಲ್ಲಿ ಸುಲಭವಾಗಿ ಕಾಣಿಸಿದ್ದು ನಿಜ ಜೀವನದಲ್ಲಿ ಅಷ್ಟು ಸುಲಭವಾಗಿರುವುದಿಲ್ಲ. ಇದೇ ಕಾರಣಕ್ಕೆ ಲಕ್ಷಾಂತರ ಜನರು ಕೇವಲ ವಿಡಿಯೋಗಳನ್ನು ನೋಡುತ್ತಾ ಸಮಯ ಕಳೆಯುತ್ತಾರೆ, ಆದರೆ ಅವರ ಜೀವನದಲ್ಲಿ ಯಾವುದೇ ಕೌಶಲ ಮೂಡುವುದಿಲ್ಲ. ಕೌಶಲ ಎಂಬುದು ಕೇವಲ ಆಕ್ಷನ್ ಅಥವಾ ಅಭ್ಯಾಸದಿಂದ ಮಾತ್ರ ಮೂಡುತ್ತದೆ. ಒಂದು ಮಗು ನಡೆಯುವುದನ್ನು ಕಲಿಯುವಾಗ ನಡಿಗೆಯ ಬಗ್ಗೆ ಯಾವುದೇ ಕೋರ್ಸ್ ಮಾಡುವುದಿಲ್ಲ ಅಥವಾ 500 ಪುಟಗಳ ಪುಸ್ತಕವನ್ನು ಓದುವುದಿಲ್ಲ. ಅದು 100 ವಿಡಿಯೋಗಳನ್ನು ಸಹ ನೋಡುವುದಿಲ್ಲ. ಅದು ಪದೇ ಪದೇ ಬೀಳುತ್ತದೆ, ಮತ್ತೆ ಏಳುತ್ತದೆ, 2 ಹೆಜ್ಜೆ ಇಡುತ್ತದೆ, ಮತ್ತೆ ಬೀಳುತ್ತದೆ ಮತ್ತು ಪ್ರಯತ್ನಿಸುತ್ತಲೇ ಇರುತ್ತದೆ. ಈ ನಿರಂತರ ಅಭ್ಯಾಸದಿಂದಲೇ ಅದು ಕೆಲವೇ ತಿಂಗಳಲ್ಲಿ ನಡೆಯಲು ಕಲಿಯುತ್ತದೆ. ನಮ್ಮ ಇಡೀ ಜೀವನದ ಕಲಿಕೆಯ ವ್ಯವಸ್ಥೆಯು ಕೇವಲ ಅಭ್ಯಾಸದ ಆಧಾರದ ಮೇಲೆ ನಿಂತಿದೆ. ಮಗು ಮಾತನಾಡುವಾಗ ವ್ಯಾಕರಣದ ನಿಯಮಗಳನ್ನು ಕಲಿಯುವುದಿಲ್ಲ. ಅದು ಕೇವಲ ಮಾತನಾಡಲು ಪ್ರಯತ್ನಿಸುತ್ತದೆ ಮತ್ತು ತಪ್ಪುಗಳನ್ನು ತಿದ್ದಿಕೊಳ್ಳುತ್ತಾ ಸಾಗುತ್ತದೆ. ಗಿಟಾರ್ ಕಲಿಯಲು ಬಯಸುವ ವ್ಯಕ್ತಿ 50 ಟ್ಯುಟೋರಿಯಲ್ಗಳನ್ನು ನೋಡಿ, 10 ಶಿಕ್ಷಕರನ್ನು ಫಾಲೋ ಮಾಡಿ, 100 ಟಿಪ್ಸ್ಗಳನ್ನು ಸೇವ್ ಮಾಡಿ, ಕೇವಲ 15 ನಿಮಿಷಗಳ ಕಾಲ ಮಾತ್ರ ಗಿಟಾರ್ ಹಿಡಿದು ಅಭ್ಯಾಸ ಮಾಡಿದರೆ ಪ್ರಯೋಜನವಿಲ್ಲ. ಇನ್ನೊಂದೆಡೆ ಕೇವಲ ಮೂಲಭೂತ ವಿಷಯಗಳನ್ನು ಕಲಿತು ಪ್ರತಿದಿನ ಗಿಟಾರ್ ನುಡಿಸುವ ವ್ಯಕ್ತಿ ಕೆಲವೇ ತಿಂಗಳಲ್ಲಿ ಅದ್ಭುತವಾಗಿ ನುಡಿಸಲು ಕಲಿಯುತ್ತಾನೆ. ಏಕೆಂದರೆ ನಮ್ಮ ಬೆರಳುಗಳು ವಿಡಿಯೋ ನೋಡುವುದರಿಂದ ಬಲಶಾಲಿಯಾಗುವುದಿಲ್ಲ, ಅವುಗಳು ಕೇವಲ ನಿರಂತರ ಅಭ್ಯಾಸದಿಂದ ಮಾತ್ರ ಗಟ್ಟಿಯಾಗುತ್ತವೆ. ನೀರಿನಲ್ಲಿ ಇಳಿಯುವ ತನಕ ಈಜುವಿಕೆಯ ಸಿದ್ಧಾಂತಕ್ಕೂ ಮತ್ತು ನಿಜವಾದ ಈಜುವಿಕೆಗೂ ಇರುವ ವ್ಯತ್ಯಾಸ ನಮಗೆ ತಿಳಿಯುವುದಿಲ್ಲ. ಆದ್ದರಿಂದ ಅಪೂರ್ಣ ಜ್ಞಾನವಿದ್ದರೂ ಸಹ ಕಾರ್ಯೋನ್ಮುಖರಾಗುವುದು ಅತ್ಯಂತ ಮುಖ್ಯವಾಗಿದೆ. ಸಿದ್ಧಾಂತವು ಕೇವಲ ಹಾದಿಯನ್ನು ತೋರಿಸುತ್ತದೆ, ಆದರೆ ಅಭ್ಯಾಸವು ಆ ಹಾದಿಯನ್ನು ಕ್ರಮಿಸುವಂತೆ ಮಾಡುತ್ತದೆ. ಕೌಶಲವನ್ನು ಕಲಿಯಲು ನಮಗೆ ಒಟ್ಟು 20 ಗಂಟೆಗಳ ಅಗತ್ಯವಿದೆ. ಈ 20 ಗಂಟೆಗಳಲ್ಲಿ ಸುಮಾರು 16 ಗಂಟೆಗಳನ್ನು ಕೇವಲ ಅಭ್ಯಾಸಕ್ಕಾಗಿ ಮೀಸಲಿಡಬೇಕು ಮತ್ತು ಕೇವಲ 4 ಗಂಟೆಗಳನ್ನು ಕಲಿಯಲು ಅಥವಾ ಸಿದ್ಧಾಂತಕ್ಕೆ ಮೀಸಲಿಡಬೇಕು. ಏಕೆಂದರೆ ಕೌಶಲವು ಪುಸ್ತಕಗಳಲ್ಲಿ ಇರುವುದಿಲ್ಲ, ಅದು ನಮ್ಮ ಕೈಗಳಲ್ಲಿ, ಮೆದುಳಿನಲ್ಲಿ ಮತ್ತು ಅಭ್ಯಾಸಗಳಲ್ಲಿ ನೆಲೆಸುತ್ತದೆ. ಭಾಗ 4: ಏಕಾಗ್ರತೆ ಮತ್ತು ಗಮನದ ನಿಯಂತ್ರಣವೇ ಸೂಪರ್ ಪವರ್. ನಿಮಗೆ ಆಶ್ಚರ್ಯವಾಗಬಹುದು, ಕೌಶಲ ಕಲಿಕೆಯಲ್ಲಿ ಅತ್ಯಂತ ದೊಡ್ಡ ಸಮಸ್ಯೆ ಬುದ್ಧಿವಂತಿಕೆಯ ಕೊರತೆಯಲ್ಲ, ಬದಲಿಗೆ ಏಕಾಗ್ರತೆಯ ಕೊರತೆಯಾಗಿದೆ. ನಮ್ಮ ಗಮನವು ಒಂದು ಕಡೆ ನಿಲ್ಲದೆ ಚದುರಿ ಹೋದಾಗ ನಮಗೆ ಕಲಿಕೆ ಕಷ್ಟವಾಗುತ್ತದೆ.
ನಿಮ್ಮ ಮೆದುಳು ಒಂದು ಟಾರ್ಚ್ ಲೈಟ್ ಇದ್ದಂತೆ. ಆ ಬೆಳಕು ಎಲ್ಲೆಂದರಲ್ಲಿ ಬಿದ್ದರೆ ಏನೂ ಸ್ಪಷ್ಟವಾಗಿ ಕಾಣುವುದಿಲ್ಲ. ಆದರೆ ಅದೇ ಬೆಳಕು ಒಂದೇ ಕಡೆ ಬಿದ್ದರೆ ಅತ್ಯಂತ ಸಣ್ಣ ವಿಷಯವೂ ಸಹ ಸ್ಪಷ್ಟವಾಗಿ ಕಾಣಿಸುತ್ತದೆ. ಇಂದಿನ ಡಿಜಿಟಲ್ ಜಗತ್ತಿನಲ್ಲಿ ನಮಗೆ ಮಾಹಿತಿಗಿಂತ ಹೆಚ್ಚಾಗಿ ಡಿಸ್ಟ್ರಾಕ್ಷನ್ ಅಥವಾ ಗಮನ ಕದಿಯುವ ಸವಾಲುಗಳು ಹೆಚ್ಚಾಗಿವೆ. ನಮ್ಮ ಫೋನ್ ನಮಗೆ ಕೇವಲ ಒಂದು ಸಾಧನವಲ್ಲ, ಅದು ನಮ್ಮ ಏಕಾಗ್ರತೆಯನ್ನು ಕದಿಯುವ ಕಾಂತವಾಗಿದೆ. ಆದ್ದರಿಂದ ನೀವು ಅಭ್ಯಾಸ ಮಾಡಲು ಕುಳಿತಾಗ ಫೋನ್ ಅನ್ನು ಸೈಲೆಂಟ್ ಮಾಡುವುದು ಮಾತ್ರವಲ್ಲ, ಅದನ್ನು ನಿಮ್ಮ ಕೊಠಡಿಯಿಂದಲೇ ಹೊರಗಿಡಬೇಕು. ಸುತ್ತಮುತ್ತ ಗೊಂದಲಗಳು ಕಡಿಮೆಯಾದಾಗ ಮೆದುಳು ತನ್ನಷ್ಟಕ್ಕೆ ತಾನೇ ಕೆಲಸ ಮಾಡಲು ಆರಂಭಿಸುತ್ತದೆ. ಪ್ರವಾಹದ ನೀರು ಎಲ್ಲೆಡೆ ಹರಡಿದಾಗ ಅದರ ಶಕ್ತಿ ಕಡಿಮೆಯಾಗುತ್ತದೆ. ಆದರೆ ಅದೇ ನೀರು ಒಂದೇ ದಿಕ್ಕಿನಲ್ಲಿ ಹರಿದಾಗ ದೊಡ್ಡ ದೊಡ್ಡ ಕಲ್ಲುಗಳನ್ನು ಸಹ ಕರಗಿಸಿಬಿಡುತ್ತದೆ. ಪ್ರತಿದಿನ ಕೇವಲ 45 ನಿಮಿಷಗಳ ಕಾಲ ಯಾವುದೇ ಗೊಂದಲವಿಲ್ಲದೆ ಕೇವಲ ಒಂದು ಕೌಶಲದ ಕಡೆ ಗಮನ ಹರಿಸಿದರೆ ಸಾಕು. ಇದು ಕಾಂಪೌಂಡ್ ಎಫೆಕ್ಟ್ ರೂಪದಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತದೆ. ನೀವು ಒಂದೇ ಬಾರಿಗೆ ಗಿಟಾರ್, ಇಂಗ್ಲಿಷ್, ಕೋಡಿಂಗ್, ಎಡಿಟಿಂಗ್ ಮುಂತಾದ ಎಲ್ಲವನ್ನೂ ಕಲಿಯಲು ಹೋದರೆ ಎಲ್ಲೂ ಪ್ರಗತಿ ಕಾಣಿಸುವುದಿಲ್ಲ. ಆದ್ದರಿಂದ ಕೇವಲ ಒಂದು ಗುರಿಯನ್ನು ನಿಗದಿಪಡಿಸಿಕೊಳ್ಳಿ. ದಿನದ ಕೊನೆಯಲ್ಲಿ ಅತ್ಯಂತ ಬುದ್ಧಿವಂತರು ಯಶಸ್ವಿಯಾಗುವುದಿಲ್ಲ. ಯಾರು ತಮ್ಮ ಗಮನವನ್ನು ದೀರ್ಘಕಾಲದವರೆಗೆ ಒಂದೇ ಕಡೆ ಇಡಬಲ್ಲರೋ ಅವರು ಮಾತ್ರ ಯಶಸ್ವಿಯಾಗುತ್ತಾರೆ. ಟ್ಯಾಲೆಂಟ್ ಆರಂಭದಲ್ಲಿ ಸಹಾಯ ಮಾಡಬಹುದು, ಆದರೆ ಏಕಾಗ್ರತೆ ಮಾತ್ರ ರೇಸ್ ಗೆಲ್ಲಿಸುತ್ತದೆ. ಭಾಗ 5: ಸ್ವಯಂ ತಿದ್ದುಪಡಿ ಮತ್ತು ಅಂತಿಮ ನಿರಾಶೆಯ ಗೋಡೆಯನ್ನು ದಾಟುವುದು. ನಿರಂತರ ಅಭ್ಯಾಸದ ಜೊತೆಗೆ ನಮ್ಮ ತಪ್ಪುಗಳನ್ನು ನಾವೇ ಗುರುತಿಸಿಕೊಳ್ಳುವ ಸ್ವಯಂ ತಿದ್ದುಪಡಿ ಅಥವಾ ಫೀಡ್ಬ್ಯಾಕ್ ಲೂಪ್ ಅತ್ಯಂತ ಮುಖ್ಯವಾಗಿದೆ. ಯಾವುದೇ ತಪ್ಪುಗಳನ್ನು ನೋಡದೆ ಕೇವಲ ಸುಮ್ಮನೆ ಅಭ್ಯಾಸ ಮಾಡುವುದು ತಪ್ಪುದಾರಿಯಲ್ಲಿ ಸಾಗಿದಂತೆ. ಆದ್ದರಿಂದ ನಿಮ್ಮ ಧ್ವನಿ ಅಥವಾ ವಿಡಿಯೋವನ್ನು ನೀವೇ ರೆಕಾರ್ಡ್ ಮಾಡಿ ನೋಡಿ. ಕ್ಯಾಮೆರಾ ಎಂಬ ಕನ್ನಡಿಗೆ ಸುಳ್ಳು ಹೇಳಲು ಬರುವುದಿಲ್ಲ. ನಮ್ಮ ತಪ್ಪುಗಳನ್ನು ನಾವೇ ಪತ್ತೆ ಹಚ್ಚಿದಾಗ ನಮ್ಮ ಮೆದುಳು ಅದನ್ನು ದೀರ್ಘಕಾಲ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತದೆ. ತಪ್ಪುಗಳು ನಮಗೆ ಪಾಠ ಕಲಿಸುವ ಅತ್ಯುತ್ತಮ ಗುರುಗಳಾಗಿವೆ. ಕೊನೆಯದಾಗಿ, ಕಲಿಕೆಯ ಆರಂಭದಲ್ಲಿ ನಮಗೆ ಎದುರಾಗುವ ಅತ್ಯಂತ ಕಠಿಣ ಹಂತವೇ ಫ್ರಸ್ಟ್ರೇಷನ್ ಬ್ಯಾರಿಯರ್ ಅಥವಾ ನಿರಾಶೆಯ ಗೋಡೆಯಾಗಿದೆ. ಆರಂಭದ ಕೆಲವು ಗಂಟೆಗಳು ಅತ್ಯಂತ ಗೊಂದಲಮಯವಾಗಿರುತ್ತವೆ ಮತ್ತು ನಮಗೆ ನಮ್ಮ ಮೇಲೆಯೇ ಶಂಕೆ ಮೂಡುತ್ತದೆ. ಈ ಹಂತದಲ್ಲಿ ನಮಗೆ ಶ್ರಮ ಹೆಚ್ಚು ಕಾಣಿಸುತ್ತದೆ, ಆದರೆ ಫಲಿತಾಂಶ ಮಾತ್ರ ಶೂನ್ಯವಾಗಿರುತ್ತದೆ. ಮಗು ಶೂಲೇಸ್ ಕಟ್ಟಲು ಕಲಿಯುವಾಗ ಗಂಟು ತಪ್ಪಾಗಿ ಕೊನೆಗೆ ಬಿಚ್ಚಿ ಹೋಗುವಂತೆ ನಮಗೂ ಸಹ ನಿರಾಶೆ ಉಂಟಾಗುತ್ತದೆ. ಆದರೆ ನೆನಪಿಡಿ, ಮರಕ್ಕೆ ನೀರು ಹಾಕಿದ ತಕ್ಷಣ ಹಣ್ಣು ಸಿಗುವುದಿಲ್ಲ. ಮೊದಲು ಬೇರುಗಳು ಬಲವಾಗಬೇಕು, ನಂತರ ಕೊಂಬೆಗಳು ಬಂದು ಹಣ್ಣುಗಳು ಮೂಡುತ್ತವೆ. ನಿಮ್ಮ ಮೊದಲ ಹೆಜ್ಜೆಯನ್ನು ಮತ್ತೊಬ್ಬರ 1000 ಹೆಜ್ಜೆಗೆ ಹೋಲಿಸಿ ನಿರಾಶೆಗೊಳ್ಳಬೇಡಿ. ಪ್ರತಿಯೊಬ್ಬ ತಜ್ಞನೂ ಒಂದು ದಿನ ಕೇವಲ ಬಿಗಿನರ್ ಆಗಿದ್ದವನೇ. ನಿರಾಶೆಯ ಗೋಡೆಯು ನಿಮ್ಮನ್ನು ತಡೆಯುವ ಕಲ್ಲಿನ ಗೋಡೆಯಲ್ಲ, ಅದು ಯಶಸ್ಸಿನ ಹಾದಿಯ ಪ್ರವೇಶ ದ್ವಾರವಿದ್ದಂತೆ. ಹೆಚ್ಚಿನ ಜನರು ಯಶಸ್ಸಿನ ತುತ್ತತುದಿಗೆ ತಲುಪುವ ಮೊದಲೇ ಸೋಲೊಪ್ಪಿಕೊಂಡು ಹಿಂತಿರುಗುತ್ತಾರೆ. ಆದರೆ ಯಾರು ಆ ಕಠಿಣ ಪರಿಸ್ಥಿತಿಯಲ್ಲೂ ಧೃತಿಗೆಡದೆ ಮುನ್ನಡೆಯುತ್ತಾರೋ ಅವರು ಮಾತ್ರ ಅಂತಿಮವಾಗಿ ವಿಜಯಶಾಲಿಗಳಾಗುತ್ತಾರೆ. ಸ್ನೇಹಿತರೆ, ಈ ಜಗತ್ತಿನಲ್ಲಿ ಯಾರೂ ಹುಟ್ಟುತ್ತಲೇ ಎಲ್ಲವನ್ನೂ ಕಲಿತು ಬಂದಿರುವುದಿಲ್ಲ. ಕೌಶಲ ಎಂಬುದು ಕೇವಲ ಅದ್ಭುತ ಅದೃಷ್ಟದಿಂದ ಸಿಗುವ ನಿಧಿಯಲ್ಲ, ಅದು ನಾವು ನಿರಂತರವಾಗಿ ಬೆವರು ಸುರಿಸಿ ಪಡೆಯುವ ವರವಾಗಿದೆ. ಹಾಗಾದರೆ ಯೋಚನೆ ಮಾಡಿ, ನಿಮ್ಮ ಜೀವನದ ಮುಂದಿನ 20 ಗಂಟೆಗಳನ್ನು ನೀವು ಕೇವಲ ಆತಂಕ ಪಡುವುದರಲ್ಲಿ ಕಳೆಯುತ್ತೀರಾ ಅಥವಾ ಯಾವುದೇ ಒಂದು ಹೊಸ ಕೌಶಲವನ್ನು ಕಲಿಯಲು ವಿನಿಯೋಗಿಸುತ್ತೀರಾ? ನಿರ್ಧಾರ ನಿಮ್ಮದಾಗಿದೆ. ಇಷ್ಟು ಸುದೀರ್ಘವಾಗಿ ನಮ್ಮೊಂದಿಗೆ ಈ ಚಿಂತನೆಯಲ್ಲಿ ಭಾಗಿಯಾದ ತಮಗೆಲ್ಲರಿಗೂ ಧನ್ಯವಾದಗಳು. ನಮ್ಮ ಆಡಿಯೋ ಇನ್ಸೈಟ್ಸ್ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಶುಭವಾಗಲಿ.